ಕರೆಯಲ್ಪಟ್ಟಿದ್ದಾರೆ. ಇವತ್ತು ಆ ನಂಬಿಕಸ್ತಿಕೆನ ನಾವು ಉಳಿಸಿಕೊಳ್ತಾ ಇದೀವಾ? ದೇವರು ಕೊಟ್ಟ ತಾಲಂತುಗಳನ್ನು ಉಪಯೋಗ ಮಾಡ್ತಾ ಇದೀವಾ? ನಾವು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಾ ಇದೀವಿ. ನಮ್ಮನ್ನ ನಾವು ತೋರಿಸಿಕೊಳ್ಳುವುದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದೀವಿ. ನಾವು ದೇವರು ನಮ್ಮ ಮೇಲಿಟ್ಟಂತ ನಂಬಿಕಸ್ತಿಕೆ ಏನಂದ್ರೆ ನಮ್ಮನ್ನ ನಾವು ತೋರಿಸಿಕೊಳ್ಳುವಂತದ್ದಲ್ಲ ನಂಬಿಕಸ್ತಿಕೆ, ದೇವರನ್ನ ತೋರಿಸಿಕೊಳ್ಳುವಂತದ್ದು ನಂಬಿಕಸ್ತಿಕೆ. ಒಂದು ತಾಲಂತ್ ಕೊಟ್ಟಿದ್ದಾರೋ, 2 ತಾಲಂತ್ ಕೊಟ್ಟಿದ್ದಾರೋ ಅಲ್ಲ. ನಿನ್ಗೊಂದು ಸಭೆ ಇದೆಯೋ, 2 ಸಭೆ ಇದೆಯೋ ಅಲ್ಲ. ನಿನ್ನ ಮನೆಯಲ್ಲಿ, ನಿನ್ನ ಸೇವೆಯಲ್ಲಿ 10 ಜನ ಇದ್ದಾರೋ, 5 ಜನ ಇದ್ದಾರೋ, 50 ಜನ ಇದ್ದಾರೋ, 1000 ಜನ ಇದ್ದಾರೋ, 1,00,000 ಜನ ಇದ್ದಾರೋ ಅದೆಲ್ಲ ಮುಖ್ಯ. ನಿನ್ನ ಜೀವಿತದಲ್ಲಿ ಒಂದಿದ್ರು ಸರಿನೇ, 1000 ಗಟ್ಟಲೆ ಇದ್ರು ಸರಿನೇ, ನೀನು ನಂಬಿಗಸ್ತನಾಗಿ ಇರೋದಾದರೆ ದೇವರು ಹೇಳ್ತಾ ಇದ್ದಾನೆ, ನೀನು ಬಲ ನಂಬಿಗಸ್ತ ಒಳ್ಳೆ ಆಳು. ನಿನ್ನನ್ನ ಸ್ವಲ್ಪ ಕೆಲಸದಲ್ಲಿ ಇಟ್ಟಾಗ ನೀನು ನಂಬಿಕೆ ಉಳಿಸಿಕೊಂಡಿದ್ಯಾ, ನಿನ್ನನ್ನ ನನ್ನ ಸೌಭಾಗ್ಯದಲ್ಲಿ ಸೇರುವಂತೆ ಮಾಡ್ತೀನಿ. ಅಷ್ಟು ಮಾತ್ರವಲ್ಲದೆ ದೊಡ್ಡ ಕೆಲಸದಲ್ಲಿ ನೀನು ನೇಮಕ ಮಾಡ್ತೀನಿ.